ಈಗ ಮುಂದಿನ ವಿಚಾರಗೋಷ್ಠಿ ಶ್ರೀ ನಾಗೇಂದ್ರರವರಿಂದ ಅವರನ್ನು ಗೇರಂಡ ಸಂಹಿತೆಯ ಮಹತ್ವದ ಬಗ್ಗೆ ತಿಳಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ತೆ. ಹರಿ ಓಂ. ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಎಲ್ಲ ಕನ್ನಡ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಯೋಗ ಉಪನ್ಯಾಸಕರನ್ನು ಭಕ್ತಿಯಿಂದ ಸ್ಮರಿಸುತ್ತಾ ನನಗೆ ಕೊಡಮಾಡಿರುವ ಗೇರಂಡ ಸಂಹಿತೆಯ ಮಹತ್ವ ಎಂಬ ವಿಚಾರವನ್ನು ವಿನಯಪೂರ್ವಕವಾಗಿ ಮಂಡಿಸುತ್ತಿದ್ದೇನೆ. ಗೇರಂಡ ಎಂಬುದು ಮುನಿಯ ಅಥವಾ ಗುರುವಿನ ಹೆಸರಾಗಿದೆ. ಸಂಹಿತೆ ಎಂದರೆ ಕ್ರಮಬದ್ಧತೆ. ಇಲ್ಲಿ ನಿಯಮ ಆಧಾರಿತ ಸಂಯೋಜನೆ ಎಂದು ಅರ್ಥೈಸಿಕೊಳ್ಳಿರುವುದು ಸೂಕ್ತವಾಗುತ್ತದೆ ಈ ಗ್ರಂಥಕ್ಕೆ. ಮಹತ್ವ ಎಂದರೆ ಅದರ ಪ್ರಶಂಸೆ, ಗರಿಮೆ, ಶ್ರೇಷ್ಠತೆ, ಹಿರಿಮೆಯನ್ನು ತಿಳಿಸುವಂಥದ್ದು. 17ನೇ ಶತಮಾನದ ಈ ಗ್ರಂಥ 135 ಶ್ಲೋಕಗಳನ್ನು ಒಳಗೊಂಡಿದೆ. ಅಲ್ಲದೆ ಯೋಗ ಅಭ್ಯಾಸಿಗಳ ಅಧ್ಯಯನಕ್ಕೆ ಸುಲಭವಾದ ಹಾಗೂ ಪ್ರಯೋಜನಪೂರ್ಣವಾದ ಗ್ರಂಥ ಇದಾಗಿದ್ದು ಇದರ ಮೂಲ ಸಂಸ್ಕೃತ ಗ್ರಂಥವಾಗಿದೆ. ಯೋಗ ಸಾಧನೆಯಲ್ಲಿ ಅನೇಕ ಕ್ರಮಗಳಿದ್ದರೂ ಇದು ಕುತೂಹಲ ಭರಿತವಾಗಿದ್ದು ಶರೀರ ಸಾಧನೆಯಿಂದಲೇ ಮೋಕ್ಷ ಪ್ರಾಪ್ತಿಪಡಿಸುವ ಒಂದು ಏಕೈಕ ಮಾರ್ಗ ಇದಾಗಿದೆ. ಇಲ್ಲಿ ಘಟ ಎಂದರೆ ಶರೀರ ಎಂದು ಅರ್ಥೈಸುವಾಗ ಯೋಗವೆಂದರೆ ಆತ್ಮ ಮತ್ತು ಪರಮಾತ್ಮರ ಐಕ್ಯ ಎಲ್ಲವನ್ನು ಸೇರಿಸಿ ಘಂಟಸ್ಥ ಯೋಗ ಎಂದು ಕೂಡ ಇದನ್ನು ಕರೆಯಲಾಗುತ್ತದೆ. ಈ ಗ್ರಂಥದಲ್ಲಿ ಶಿವ ಮತ್ತು ವಿಷ್ಣುವನ್ನು ಪೂಜ್ಯ ಭಾವನೆಯಿಂದ ಆಹ್ವಾನಿಸಲಾಗುತ್ತದೆ. ಅಲ್ಲದೆ ಗೇರಂಡ ಮುನಿ ಮತ್ತು ಶಿಷ್ಯ ಚಂಡ ಕಪಾಲಿ ಇವರ ಸಂವಾದದಂತೆ ಈ ಗ್ರಂಥ ರೂಪಿತವಾಗಿದ್ದು ಇದು ಹಠಯೋಗದ 3 ಕ್ಲಾಸಿಕ್ ಪಠ್ಯಗಳಲ್ಲಿ ಒಂದಾಗಿದೆ.